ಅದೇ ವೈರಿ ಅಲ್ವೋ, ನಾನು ಯಾವ ವೈರಿ, ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನಾ? ಹೇಳಿ ಕಮಾನ್, ಅಲ್ಲ ಹೇಳಿ, ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ನಲ್ಲ, ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನ ಅದು? ಮಳೆಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ, ವಿಷನ ಅದು? ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನ್ ಮಾಡಿದ್ದೀನಿ. ಬಿಡಿ, ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ನೀವೇನೋ ಪ್ರಶ್ನೆ ಕೇಳ್ತಾ ಇರೋದು ನೋಡಿ. ಆ ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ, ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದ್ರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು, ಮದುವೆ ಮಾಡಬೇಕು, ಹಾಲು ತುಪ್ಪ ಹಾಕ್ಬೇಕು, ಇದನ್ನ ಅಕ್ಷತೆ ಹಾಕ್ಬೇಕು, ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ. ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಪಾಪ ಬಂದು ಕೇಳ್ಕೊಂಡ್ಲು, ಅವ್ರ ನೋವು, ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು. ಹಾಲು ತುಪ್ಪ ಅಂದ್ರೆ ಇದಾಗ್ತಾರಲ್ಲ, ಹಾಲು ಹರಿಯೋದ್ರಿಂದ ಅದನ್ನೆಲ್ಲ ಇರ್ತದೆ. ಅವರ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ನಾನು ರಾಜಕಾರಣದಲ್ಲಿ ಓಕೆ ಫೈನ್, ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ, ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು, ಏನು ಮಾಡ್ಬೋದು. ಶಿ ಇಸ್ ಎನ್ ಯಂಗ್ ವುಮನ್, ಮೆಚ್ಯೂರ್ಡ್ ವುಮನ್, ಇಂಟೆಲಿಜೆಂಟ್ ವುಮನ್ ಎಲ್ಲ ಇದೆ. ನನಗೇನಪ್ಪ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ಟು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ. ಅಲ್ಲಿ ಲೋಕಲ್ ಎಲ್ಲ BJP ಕಾರ್ಯಕರ್ತರೆ, ಅಲ್ಲಿರೋಂಥ ಯೋಗೇಶ್ ಜೊತೆ ಇರುವಂಥ BJP ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಕ್ಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ, ಅಡ್ವೈಸ್ ಮಾಡ್ತಾರೆ. ಅವಳು ನನ್ನ ಬ್ರದರ್ನೂ ಮೀಟ್ ಮಾಡಿದ್ದಾರೆ, ನನ್ನೂ ಮೀಟ್ ಮಾಡಿದ್ದಾರೆ. ನನ್ನ ತಂದೆ ಮಗಳು ಸರೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ. ಬಟ್ ಅಲ್ಟಿಮೇಟ್ಲಿ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ, ನಾನು ಬೇಡ ನಮ್ಮ ಮನೆಯಿಂದ ಆಚೆ ತಿಳೋಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ. ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ, ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು, ಬೇರೆ ಯಾರು ಮೆಚ್ಯೂರ್ಡು ಫ್ಯಾಮಿಲಿ ಆಗಿ ಅವ್ರ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದೆ, ಅದು ಬೇರೆ ವಿಚಾರ. ಇನ್ನು ಶಿ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ. ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ, ಅದೆಲ್ಲ ನನಗೆ ಗೊತ್ತಿದೆ. ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ, ಈಗಿರೋರ್ದು ಸಂಸಾರ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಭಾಳ ತೂಕವಾಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ. ಬಟ್ ಇವತ್ತು TV ನಾನು ಬೆಳಗ್ಗೆ ಕ್ರೆಡಿಬಲ್ ಮಾಡುವಾಗ ನಾನು ಗಮನಿಸಿದೆ, ಐ ಫೀಲ್ ಸಾರಿ ಫಾರ್ ಅವರ್. ಬಟ್ ಇರಲಿ, ನೋಡೋಣ. ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಅವ್ರ ಇಚ್ಛೆ, ಧೈರ್ಯ, ಭಾಳ ಧೈರ್ಯ ಮಾಡ್ದಂಗಿದ್ದಾಳೆ ಹೆಣ್ಮಗಳು, ನೋಡೋಣ.